ಪವರ್ ಸ್ಟಾರ್ ಬರ್ತ್ಡೇ ವೀಕ್ ಗೆ ಸ್ವಾಗತ ಸುಸ್ವಾಗತ. ಡೇ 7 ಆಫ್ ಶೇರಿಂಗ್ ಲೈಫ್ ಲೆಸನ್ಸ್ ಬೈ ಪುನೀತ್ ರಾಜ್ಕುಮಾರ್ ಸರ್ ಅಂಡ್ ವಾಟ್ ಇನ್ಸ್ಪೈರ್ಡ್ ಮೀ ಟು ಚೂಸ್ ಹಿಮ್ ಆಸ್ ಅನ್ ಐಡಲ್. ನೋಡಕ್ ಮುಂಚೆ ಒಂದು ಮಾತು, ಈಗಲೂ ಒಂದು ಮಾತು ಹೇಳ್ತೀನಿ. ನಿಮ್ಮ ಯೋಚನೆ ಬಗ್ಗೆ ಗಮನ ಇರಲಿ, ಅದು ನಿಮ್ಮ ಮಾತಾಗುತ್ತೆ. ಮಾತಿನ ಬಗ್ಗೆ ಗಮನ ಇರಲಿ, ಅದು ನಿಮ್ಮ ಕೆಲಸ ಆಗುತ್ತೆ. ಕೆಲಸದ ಬಗ್ಗೆ ಗಮನ ಇರಲಿ, ಅದು ನಿಮ್ಮ ವ್ಯಕ್ತಿತ್ವ ಆಗುತ್ತೆ. ವ್ಯಕ್ತಿತ್ವದ ಬಗ್ಗೆ ಗಮನ ಇರಲಿ, ಅದು ನಿಮ್ಮ ಜೀವನನ ರೂಪಿಸುತ್ತೆ. ಮಾತು ಕಲಿಯೋಕೆ 3 ವರ್ಷ ಸಾಕು, ಆದ್ರೆ ಹೇಗ್ ಮಾತಾಡ್ಬೇಕು ಅಂತ ಕಲಿಯೋಕೆ ಲೈಫ್ ಪೂರ ಬೇಕು. ಒಂದ್ ತಿಳ್ಕೊ, ಮಾತು ಮನ್ಸನ್ ಗೆಲ್ಬೇಕು, ಮನುಷ್ಯನ ಕೊಲ್ಬಾರ್ದು. ಬಾಸ್, ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ವರ್ಣನೆ ಮಾಡಕತ್ರ ಪದಗಳು ಕಮ್ಮಿ ಬೀಳ್ತಾವ. ಮಕ್ಕಳೆಂದರೆ ಪ್ರೀತಿ, ಹಿರಿಯರೆಂದರೆ ಗೌರವ. ಯಾರಿಗೂ ದ್ವೇಷಿಸಲಿಲ್ಲ, ಯಾರಿಗೂ ಕೆಟ್ಟದ್ ಬಯಸಲಿಲ್ಲ. ಇರೋ ತನಕ ಎಲ್ಲರಿಗೂ ಪ್ರೀತಿ ಹಂಚಿದ್ರಿ. ಎಷ್ಟು ಪ್ರೀತಿ ಹಂಚಿದ್ರಿ ಅಂದ್ರೆ ಇವತ್ತು ಅದರ 10 ಪಟ್ಟು ಜಾಸ್ತಿ ಇವತ್ತು ನಿಮ್ಮ ಅಭಿಮಾನಿಗಳು ನಿಮ್ಮ ಮೂವೀಸ್ ಅನ್ನ ಸಂಭ್ರಮಿಸಕತ್ತಾರ. ನೀವು ಮಾಡಿರೋ ಕೆಲಸವನ್ನ ಮುಂದುವರ್ಸ್ಕೊಂಡು ಹೊಂಟಾರ. ನಿಮ್ಮ ಹುಟ್ಟುಹಬ್ಬವನ್ನ ಜಾತ್ರೆ ತರ ಆಚರಿಸಕತ್ತಾರ. ನಿಮ್ಮ ಆ ವ್ಯಕ್ತಿತ್ವದಿಂದ ಇವತ್ತು ನೀವು ಕೋಟ್ಯಾಂತರ ಜನ ಕನ್ನಡಿಗರು, ನಿಮ್ಮ ಅಭಿಮಾನಿಗಳು ಮನಸ್ಸಿನಲ್ಲಿ ಸದಾ ಜೀವಂತವಾಗಿದ್ದೀರಿ. ನಮ್ಮ ಉಸಿರಿರುವವರೆಗೂ ನೀವು ಯಾವತ್ತೂ ಜೀವಂತವಾಗಿದ್ದೇ ಇರ್ತೀರಿ. ನೀವು ಸದಾ ಮಿನುಗುವ ತಾರೆ. ಈ ತಾರೆಯನ್ನ ನಮಗೆಲ್ಲ ನೋಡ್ಲಿಕ್ಕೆ, ಸಂಭ್ರಮಿಸಲಿಕ್ಕೆ ಸಿಕ್ಕಿದ್ದೆ ನಮ್ಮ ಸೌಭಾಗ್ಯ. ದೇವಮಾನವರ ಬಗ್ಗೆ ಬಹಳ ಸ್ಟೋರೀಸ್ ಕೇಳಿದ್ವಿ. ನಾವೆಷ್ಟು ಲಕ್ಕಿ, ಅಂತ ಮನುಷ್ಯನನ್ನ ನಾವು ವಿಟ್ನೆಸ್ ಮಾಡಿವಿ. ನಿಮ್ಮ ಈ ವ್ಯಕ್ತಿತ್ವಕ್ಕೆ ಎಂದೂ ಸಾವಿಲ್ಲ. ಅಪ್ಪು, ನೀವು ಅಜರಾಮರ, ನೀವು ಅಜರಾಮರ. ಅವ್ರ ನೆನಪು ಯಾವತ್ತು ಯಾರು ಮರೆಸಕ್ಕಾಗ್ಲಿ ಚಾನ್ಸ್ ಇಲ್ಲ. ಜೀವನದಲ್ಲಿ ಕಡೆದಾಗ ಉಳಿಯೋ ಒಂದೇ ನೆನಪು. ಮನುಷ್ಯ ಚಿರಂಜೀವಿ ಆಗಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿ ಶಾಶ್ವತ ಅಲ್ಲ, ವ್ಯಕ್ತಿತ್ವ ಶಾಶ್ವತ. ಜೀವ ಶಾಶ್ವತ ಅಲ್ಲ, ವಿಚಾರ ಶಾಶ್ವತ. ನಾನಾದ್ಮೇಲೆ ಇವನಾದ್ಮೇಲೆ ಇನ್ನೊಬ್ಬ. ವಿಚಾರ ಮುಂದುವರಿಬೇಕು ಹೊರತು ವ್ಯಕ್ತಿ ಅಲ್ಲ.